ಹಲೋ ಗೈಸ್, ಇವಾಗ ಊಟಿಯಲ್ಲಿದ್ದೀವಿ. ನಾವು ನೈಟು 11 o'clock ರೀಚ್ ಆದರೆ, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿದ್ರಿ, ಮಲ್ಕೊಂಡ್ಬಿಟ್ಟಿದ್ರಿ. ಏನಂದರೆ ಒಂದು ವಿಶೇಷ, ಬೆಂಗಳೂರಲ್ಲಿ ಲಾಕ್ಡೌನ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಸಾಟರ್ಡೆ ಹೋಗಬೇಕಾಗಿದ್ದು, ರಿಟರ್ನು ಫ್ರೈಡೇ ನೈಟ್ ಒಳಗಡೆ ಅಲ್ಲಿರಬೇಕು. ಏನಕ್ಕೆ ವೀಕೆಂಡು ಲಾಕ್ಡೌನ್ ಅಂತೆ. ಸೊ ಎಲ್ಲ ಆಲ್ಮೋಸ್ಟ್ ಆಫ್ ಕ್ಯಾನ್ಸಲ್ ಆಯಿತು. ಇವಾಗ ಊಟಿಯಿಂದ ಸ್ವಲ್ಪ ಪ್ಲೇಸಸ್ ನೋಡಿಕೊಂಡು ಬೇಗ ಕೊಯಂಬತ್ತೂರಿಗೆ ಹೋಗ್ತೀವಿ. ಕೊಯಂಬತ್ತೂರಲ್ಲಿ ಈಶಾ ಫೌಂಡೇಶನ್ ನೋಡಿಕೊಂಡು, ಅಲ್ಲೇನಾದರೂ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ನೋಡಿಕೊಂಡು ಹಾಗೆ ಬೆಂಗಳೂರು ರಿಟರ್ನ್ ಹೊಡಿತೀವಿ. ನಾನು ಊಟಿ ರೂಮಿಂದ ಚೆಕ್ಔಟ್ ಆಗ್ತಾಯಿದ್ದೀವಿ. ಕಾರ್ ಬಂದು ಆಚೆ ಇದೆ. ರಿಸೆಪ್ಷನ್ನು ಈ ಕಡೆ ಬಂದು ಕಾರು, ಎಲ್ಲಿ ಕಾರ್ ಇದೆ. ಚೆಕ್ಔಟ್ ಆಗಿ ಇಲ್ಲಿಂದ ಇಲ್ಲಿ ಯಾವುದೋ ಲೇಕ್ ಐತಂತೆ, ಅಲ್ಲಿಗೆ ಹೋಗ್ತಿದ್ದೀವಿ. ಲೇಕ್ ಹೆಸರು ಗೊತ್ತಿಲ್ಲ ನನಗೂ, ಕೃಷ್ಣ ಒಬ್ಬನೇ ನೋಡಿರೋದು. ಅಲ್ಲಿಗೆ ಹೋಗಿ ಏನು ಅಂತ ಎಲ್ಲ ನೋಡೋಣ. ಡಿಕ್ಕಿ ಸ್ಪೇಸ್ ಅಂತೂ ಖರಾಬಾಗೈತಿ ಇದಕ್ಕೆ. ಎಮ್ರಾಲ್ಡ್ ಡ್ಯಾಮ್ ಹತ್ರ ಬಂದಿದ್ದೀವಿ. ಲೇಕ್ ಬಂದು ಆ ರೂಟಲ್ಲಿ ಹೋಗ್ಬೇಕಂತೆ ಮುಂದೆ. என்னம்மா என்னடா முகேஷ் சாப்பிட்டாச்சா? ஆயிடுச்சுப்பா. என்ன சாப்பிட்டேன்? நான் மசாலா தோசை சாப்பிட்டேன். நீ என்ன சாப்பிட்ட? நான் தான் மசாலா தோசை வாங்கினது. ஜாமுன் எப்படி இருக்குது? நல்லா இருக்கு. நல்லா இருக்கு. ಡ್ಯಾಮ್ ಅಲ್ಲಿ ಡ್ಯಾಮ್ ಹತ್ರ ಬಿಟ್ಟಿಲ್ಲ, ಸೊ ಅದಕ್ಕೋಸ್ಕರ ನಾವು ಲೇಕ್ ಹತ್ರ ಬಂದಿದ್ದೀವಿ. ಸೊ ದಿಸ್ ಈಸ್ ದ ವೇ. ಅಲ್ಲೇ ನಾವು ತೋರಿಸಿದ್ನಲ್ಲ, ಆ ಕಡೆ ರೈಟ್ ತೊಗೊಂಡು ಬಂದರೆ ಇಲ್ಲಿ ಬರ್ತೀವಿ. ದಿಸ್ ಈಸ್ ದಿ ಲೇಕ್, ಎಮರಾಲ್ಡ್ ಲೇಕ್. ಇಲ್ಲೇನೋ ಬರ್ದವ್ರೆ, ಬೇಡ ಓದೋದು. ಕೆಳಗಡೆ ಹೋಗ್ಬಾರ್ದು ಅಂತ ಐತೆ, ಬಟ್ ವಿಲ್ ಗೋ. 5 ನಿಮಿಷ ಹೋಗಿ ಬಂದುಬಿಟ್ರೆ ನಿಮಗೂ ತೋರಿಸ್ದಂಗೆ ಆಗುತ್ತಲ್ಲ. ಸಾರಿ ಫಾರ್ ದಿಸ್ ಗೈಸ್. ಏನಂದರೆ ಫುಲ್ ಫ್ಲಾಪ್ ಶೋ ಆಯಿತು. ನಾವು ಊಟಿಯಲ್ಲಿದ್ರಲ್ಲ, ಊಟಿಯಿಂದ ಕೊಯಂಬತ್ತೂರಿಗೆ ಬಿಡೋಣ ಅಂದ್ಕೊಂಡಿದ್ರಿ. ಬಟ್ ಮನೆಯಿಂದ ಲಾಕ್ಡೌನ್ ಆಗ್ತಿದೆ, ಬೇಗ ಬನ್ನಿ ಅಂತ. ಸೊ ನಾವು ಎಲ್ಲೂ ಹೋಗೋಕ್ಕಾಗಿಲ್ಲ, ಫುಲ್ ಡಿಸಪಾಯಿಂಟ್ ಆಗಿದ್ರಿ. ನಾವು ಫಸ್ಟ್ ಬಂದು ವಯನಾಡ್ಗೆ ಹೋಗ್ಬಿಟ್ಟು, ವಯನಾಡಿಂದ ಮತ್ತೆ ಊಟಿಗೆ ಹೋಗಿ, ಊಟಿಯಿಂದ ಕೊಯಂಬತ್ತೂರಿಗೆ ಹೋಗಿ, ಕೊಯಂಬತ್ತೂರಿಂದ ಅಲ್ಲಿ ಸ್ವಲ್ಪ ಪ್ಲೇಸಸ್ ನೋಡಿಕೊಂಡು ಮತ್ತೆ ರಿಟರ್ನ್ ಬರ್ಬೇಕು ಅಂದ್ಕೊಂಡಿದ್ದು. ಬಟ್ ಅದು ಆಗಿಲ್ಲ. ಏನಕ್ಕಂದರೆ ಬೆಂಗಳೂರಲ್ಲಿ ಲಾಕ್ಡೌನ್ ಆಗಿತ್ತು. ವೀಕೆಂಡ್ ಕರ್ಫ್ಯೂ ಅಂತೆ, ನೈಟ್ ಕರ್ಫ್ಯೂ ಅಂತೆಲ್ಲ ಆಗಿತ್ತು. ಸೊ ನಮಗೆ ಅಲ್ಲೇ ಫುಲ್ ಟೋಟಲ್ ಫ್ಲಾಪ್, ಮೂಡ್ ಆಫ್ ಆಯಿತು. ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಪ್ಲಸ್
ಅಲ್ಲಿ ತಮಿಳ್ನಾಡಲ್ಲಿ ಬೇರೆ ಪೊಲೀಸರು ಎಲ್ಲ ಸ್ಟಾಪಲ್ಲೂ ಸ್ಟಾಪ್ ಮಾಡಿ ಕೋವಿಡ್ ಸರ್ಟಿಫಿಕೇಟ್ ಕೇಳ್ತಿದ್ರು, 2 ಡೋಸ್ ಸರ್ಟಿಫಿಕೇಟ್ ಕೇಳ್ತಿದ್ರು. ಎಲ್ಲ ಕಡೆ ನಿಲ್ಲಿಸಿ ನಮಗೂ ಬೋರ್ ಆಗೋಯ್ತು. ಯಾಕೋ ಸರಿ ಬರ್ತಾ ಇಲ್ಲ ಅಂದ್ಬಿಟ್ಟು ಏನು ಇದೆಲ್ಲ ಬೇಡ, ಫಸ್ಟ್ ಡೈರೆಕ್ಟ್ ಕರ್ನಾಟಕ ಹೋಗ್ಬಿಡೋಣ. ಕರ್ನಾಟಕದಲ್ಲಿದ್ದರೆ ಅಲ್ಲಿಂದ ನಾವು ಹೆಂಗಾದ್ರೂ ಮನೆಗೆ ಸೇರ್ಕೊಂತೀವಂತ ಅಲ್ಲಿಂದ ಊಟಿ ಸ್ಟಾಪಿಂದ ಅಲ್ಲೊಂದು ಲೇಕ್ ಇತ್ತು ಹತ್ರನೇ. ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಡ್ಯಾಮ್ ಹತ್ರ ಬಿಟ್ಟಿಲ್ಲ. ಅದಾದ್ಮೇಲೆ ಲೇಕ್ ಹತ್ರ ಹೋದ್ರಿ. ಲೇಕ್ ಹತ್ರನೂ ಅಷ್ಟೊಂದು ನೀರಿದ್ದಿಲ್ಲ. ವಯನಾಡಲ್ಲೂ ಅಷ್ಟೇ ಜಾಸ್ತಿ ನೋಡೋಕ್ಕಾಗಿಲ್ಲ. ಏನಕ್ಕಂದರೆ ಫಸ್ಟ್ ಆಫ್ ಆಲ್ ನಾವು ಬಿಟ್ಟಿದ್ದೆ ಸಡನ್ ಟ್ರಿಪ್ಪು. ಎಕ್ಸಾಮ್ ಬರ್ತಿದ್ದೆ, ಅಲ್ಲಿಂದ ಬಿಟ್ಟರೆ ಡೈರೆಕ್ಟ್ ಫ್ರಮ್ ದಿ ಕಾಲೇಜು. ಡೈರೆಕ್ಟ್ ಅಲ್ಲಿಂದ ಹೋಗಿ ಮೈಸೂರಿಗೆ ಹೋದ್ರಿ. ಮೈಸೂರು ನಮ್ಮ ಕೃಷ್ಣ ಫಾರ್ಮ್ ಹೌಸಲ್ಲಿ ಇತ್ತಲ್ಲ, ಅಲ್ಲಿ ಉಳ್ಕೊಂಡ್ರಿ. ಅಲ್ಲಿ ಮಾರ್ನಿಂಗ್ ಎದ್ದು ಡೈರೆಕ್ಟ್ ವಯನಾಡು. ಈ ಕರೋನಾ ಬ್ಯಾಂಗ್ಳೂರಲ್ಲಿ ಲಾಕ್ಡೌನ್ ಆಗೋದ್ರಿಂದ ನಮಗೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿಗೆ ಕೇರಳ ಟ್ರಿಪ್ ಅಂತೂ ಫ್ಲಾಪ್ ಆಯಿತು. ಇನ್ನೊಂದು ಸತಿ ಬಂದಾಗ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ ನಿಮಗೆ ತೋರಿಸ್ತೀನಿ. ಎಲ್ಲ ಏನು ಎಂತ ಎಲ್ಲ ಎ ಟು ಝೆಡ್ ಎಲ್ಲ ತೋರಿಸ್ತೀನಿ ನಿಮಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಇದಂತೂ ಸಹಜ, ನಾವೇನು ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಆಲ್ ಕಾಮನ್. ಆಯಿತು, ಆಗೋಯ್ತು. ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹೋಗಬೇಕು ಅಷ್ಟೇ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟ್ರಿಪ್ ಅಂತೂ ಫ್ಲಾಪ್ ಶೋ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ ಬಾಯ್ಸ್, ಟೇಕ್ ಕೇರ್.